ಇವತ್ತು ಕೆಲವರು ಐರನ್ ಲೆಗ್ ಅಂತ ಹೇಳ್ತಾರೆ. ಇಲ್ಲಿದ್ದಾಗೂ ಪಕ್ಷ ಹಾಳಾಗಿ ಹೋಗ್ತದೆ, ಅಲ್ಲೋದಾಗೂ ಹಾಳಾಗಿ ಹೋಗ್ತದೆ. ಅದು ಅರಿವಿರಬೇಕು. ಇವತ್ತು ಅಲ್ಲಿ ಒಕ್ಕಲಿಗರ ಸಂಘದ ಹೆಸರಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದ್ದು ಬಹುತೇಕ ಕಾಂಗ್ರೆಸ್ ಅವ್ರ ಪಾಪ. ನಮ್ಮ ಕೇಶವರಾಜಣ್ಣ ಇರ್ಬೋದು, ಇವರೆಲ್ಲ ಸೇರಿ ಸಾಕಷ್ಟು ಶ್ರಮಪಟ್ಟು ಜಯಂತ್ಯೋತ್ಸವ ಮಾಡಿದ್ರು. ಆದರೆ ಹೆಸರು ಬಂದಿದ್ದು MP ಅವ್ರ ಜಯಂತ್ಯೋತ್ಸವ, MLA ಜಯಂತ್ಯೋತ್ಸವ ಅಂತ ಬಂದೋಯ್ತು. ಇದು ಬೇಕಾ ಅಂತೇಳಿ ಅಷ್ಟೇ. ಈ ವೇಮನ ಜಯಂತಿ ಮಾಡಲಿ ಅಂತ ಹೇಳ್ತಾಯಿದ್ರು. ನೆನ್ನೆ ಯಾರೋ ಒಬ್ಬ ಅದ್ಭುತವಾದಂಥ ವ್ಯಕ್ತಿ, ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ನಾನು, ಕ್ಯಾಟಗರಿ ಮಾಡಿಕೊಟ್ಟಿದ್ದು ನಾವು, ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ನಾವು, ಸ್ಥಾಯಿ ಸಮಿತಿ ಅಧ್ಯಕ್ಷನ ಮಾಡಿದ್ದು ನಾನೇ. ಅದರಲ್ಲಿ ಏನಾಯ್ತು, ನನ್ನ ಕೋಟ ಅಂತೇಳಿ ತಗೊಂಡು ಮಾಡಿದ್ದೀನಿ. ಇವತ್ತು ಅವರು ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಬರ್ತದೆ ಅಂತೇಳಿ ಬಾಯಿಗೆ ಬಂದಂಗೆ ಕೂಡ ಮಾತಾಡ್ತಾವ್ರೆ. ವೇಮನ ಜಯಂತಿಯನ್ನು ಕೂಡ ತಹಸೀಲ್ದಾರ್ ಆಫೀಸಲ್ಲಿ ನಾವು ಮಾಡ್ತೀವಿ. ಈಗಲೂ ಫೋಟೋಗಳವೆ ಅಲ್ಲಿ ನೋಡ್ಬೋದು. ಯಾರ್ದು ಬಿಡಲ್ಲ. ಯಾವ್ಯಾವ ಸರ್ಕಾರಿ ಘೋಷಣೆ ಮಾಡವ್ರೆ ಎಲ್ಲವನ್ನೂ ನಾವು ಮಾಡ್ತೀವಿ. ಅದಾದಮೇಲೆ ಅಲ್ಲಿ ವೇಮನ ಸಂಘ ಐತೆ, ಅಲ್ಲೂ ಹೋಗಿ ನಾನು ರಕ್ತದಾನ ಶಿಬಿರಕ್ಕೆ ಪ್ರತಿ ವರ್ಷ ಹೋಗ್ತೀನಿ. ನನ್ನ ಹತ್ರ ಕಡೆಗೆ ನಾನು ಹೇಳ್ದಲ್ಲ, ನಾನು ಜಾತಿಯನ್ನು ಇವತ್ತುವರೆಗೂ ನಾನು SC ಅಂತ ಅನ್ನಲ್ಲ. ನಾನು ವೆಂಕಟೇಶ್ ಬಾ ಅಂತೀನಿ, ಮುರಳಿ ಬಾ ಅಂತೀನಿ, ಸೀನು ಬಾ ಅಂತ ಹೇಳ್ತೀನಿ. ನಾನು ಯಾರನ್ನೂ ಕೂಡ ಜಾತಿ ಹಿಡಿದು ನಾವು ಕರೆಯೋಕ್ಕೆ ಹೋಗೋದೇ ಇಲ್ಲ ನನ್ನ ಹತ್ರ ಕೂಡ. ಇವತ್ತು ಯಲಹಂಕ ಕೆಂಪೇಗೌಡರ ಆದರ್ಶದ ಮೇಲೆ ಇರ್ತಕ್ಕಂಥದ್ದು. ಸೊ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ, ಕೈ ಮುಗಿದು ಕೇಳ್ಕೊತೀನಿ. ನಿಮ್ದು ಏನಾರ ರಾಜಕಾರಣ ಮಾಡೋಂಗಿದ್ರೆ ಚುನಾವಣೆಯಲ್ಲಿ ಮಾಡಿ. ಜಾತಿಯನ್ನು ಎತ್ಕೊಟ್ಟು ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಹೊಡೆಯೋಕ್ಕೆ ಹೋದರೆ ಅದು ನಿಮಗೆ ತಿರುಗುಬಾಣ ಆಗ್ತದೆ. ಮುಂದೆ ಕ್ಷೇತ್ರದಲ್ಲಿ ಏನಾಗ್ತದೆ ನಾನು ಜವಾಬ್ದಾರನಲ್ಲ ಅದಕ್ಕೆ. ಈಗ ನಮಗೂ ಅವ್ರಿಗೂ ಏನೋ ಆಯಿತು ಅಂತೇಳಿ ತಿರುಗಿ ಇನ್ನೇನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಜಾತಿ ಕಲಹಗಳು ಏನಾದರೂ ಆದರೆ ನಿಮ್ಮಲ್ಲಿ ಏನಾಯಿತು ಅಂದರೆ ಅದಕ್ಕೆ ನಾನು ಯಾವುದೇ ರೀತಿಯಾದಂಥ ಹೊಣೆ ಆಗಲ್ಲ. ನೀವೇ ನೇರವಾಗಿ ಹೊಣೆ ಆಗ್ತೀವಿ. ಈ ಸೋಮಣ್ಣವರು, ಕೃಷ್ಣಪ್ಪನವರು ಮತ್ತು ಸತೀಶ್ ಅವರು ನೀವಾಗ ನಿಮ್ಮನ್ನು ಭೇಟಿಯಾಗಿ ಮನವಿ ಕೊಟ್ಟಿದ್ರಂತೆ. ಒಕ್ಕಲಿಗರ ಸಂಘಕ್ಕೆ ತಿಂಡಿ ತಿಂದ್ರಂತೆ, ಇಡ್ಲಿ ತಿಂದ್ರಂತೆ. ನೋಡ್ರಿ, ಬಂದಿದ್ದು ನಿಜ. ಸೋಮಣ್ಣರು ವಸತಿ ಸಚಿವರಾಗಿದ್ದಾಗ ಹೌಸಿಂಗ್ ಬೋರ್ಡಲ್ಲಿ ಏನೀಗ ಜಾಗ ಅಲಾಟ್ ಆಗಿದೆಯಲ್ಲ, ಸಮಸ್ಯೆ ಆದಾಗ ನಾನು ನಮ್ಮ ಮನೆಗೆ ಕರೆಸಿದ್ದೆ ಅವ್ರನ್ನ. ಅವ್ರೇನು ಬಂದಿದ್ದಲ್ಲ.